ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ಪರಿಶ್ರಮ ಕಿಚನ್. ಈ ದಿನ ನಾನು ರುಚಿಕರವಾದಂತಹ ಪಾಲಕ್ ಪನ್ನೀರನ್ನು ಮಾಡ್ತಾ ಇದ್ದೇನೆ. ದೋಸೆ, ಚಪಾತಿ, ಅಕ್ಕಿ ರೊಟ್ಟಿ ಜೊತೆಗೆಲ್ಲ ಒಂದೊಳ್ಳೆ ಕಾಂಬಿನೇಷನ್ನು, ತುಂಬಾ ರುಚಿಯಾಗಿರುತ್ತೆ. ಈ ರೆಸಿಪಿಯನ್ನು ತಿಳಿಯೋಣ. ಇಲ್ಲಿ ನಾನು ಮೊದಲಿಗೆ ನೀರನ್ನು ಬಿಸಿಗೆ ಇಟ್ಕೊಂಡಿದ್ದೆ. ನಾನು 1 ಕಟ್ಟಾಗುವಷ್ಟು ಪಾಲಕ್ ಸೊಪ್ಪನ್ನು ತಗೊಂಡಿದ್ದೇನೆ. ಕ್ಲೀನಾಗಿ ತೊಳೆದು ಕುದೀತಾ ಇರುವಂಥ ನೀರಿಗೆ ಹಾಕಿ ಒಂದು 5-6 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಸೊಪ್ಪಾದ್ರಿಂದ ಬೇಗನೆ ಬೆಂದ್ಬಿಡುತ್ತೆ ಇದು. ಈ ಸೊಪ್ಪು ಬೆಂದ ಮೇಲೆ ಬಿಸಿಯಾಗಿರುವಂತಹ ಈ ಸೊಪ್ಪನ್ನು ಐಸ್ ಕ್ಯೂಬ್ ಇರುವಂತಹ ನೀರಿನ ಪಾತ್ರೆಗೆ ಹಾಕಿ. ಹೀಗೆ ಮಾಡೋದ್ರಿಂದ ಈ ಸೊಪ್ಪನ್ನು ಮಿಕ್ಸಿಗೆ ಹಾಕಿ ರುಬ್ಬಿದ ಮೇಲೆ ಒಂದು ರೀತಿ ಹಸಿರಾಗಿ ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ. ಇಲ್ಲಾಂದರೆ ಹಾಗೇನೂ ಕೂಡ ಮಾಡ್ಬೋದು. ನೋಡಿ, ನಾನಿಲ್ಲಿ ಐಸ್ ಕ್ಯೂಬ್ ಇರುವಂಥ ಪಾತ್ರೆಗೆ ಹಾಕಿ ಪೂರ್ತಿಯಾಗಿ ತಣಿದ ಮೇಲೆ ರುಬ್ಕೊಳ್ಬೇಕು. ಇದನ್ನ ಮಿಕ್ಸಿ ಜಾರಿಗೆ ಹಾಕಿ ನೀವು ರುಬ್ಬುವಾಗ ನೀರನ್ನು ನೋಡಿ ಹಾಕಿ. ತುಂಬ ತೆಳುವಾದರೂ ಕೂಡ ಕಷ್ಟ. ಹಾಗೆ ಒಂದು 5-6 ಬೆಳ್ಳುಳ್ಳಿ ಹೆಸರು, ಒಂದು ಚಿಕ್ಕ ತುಂಡಾಗುವಷ್ಟು ಶುಂಠಿ. ಖಾರಕ್ಕೆ ನಾನಿಲ್ಲಿ 4 ಹಸಿಮೆಣಸನ್ನು ಬಳಸಿದ್ದೇನೆ. ನಿಮ್ಮ ಖಾರಕ್ಕೆ ತಕ್ಕಂತೆ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ಈ ರೀತಿ ಪೇಸ್ಟ್ ಥರ ರುಬ್ಬಿ ಪಕ್ಕಕ್ಕಿಟ್ಟು ನಂತರ ಮತ್ತೊಂದು ಪಾತ್ರೆನ ತಗೊಂಡು ಅದಕ್ಕೆ ಒಂದು 2 ಚಮಚ ಆಗುವಷ್ಟು ತುಪ್ಪವನ್ನು ಹಾಕಿದ್ದೀನಿ. ತುಪ್ಪ ಬಿಸಿ ಆದಮೇಲೆ ಇಲ್ಲಿ ನಾವು ಕಟ್ ಮಾಡಿ ಇಟ್ಟಿರುವಂತಹ ಪನ್ನೀರನ್ನು ತುಪ್ಪದಲ್ಲಿ ಹುರ್ಕೊಳ್ಬೇಕಾಗತ್ತೆ. ಮೀಡಿಯಮ್ ಉರಿಯಲ್ಲಿ ನಿಧಾನವಾಗಿ ಒಂದು 5-6 ನಿಮಿಷ ಹುರ್ಕೊಳ್ಬೇಕು. ಇದು ಹೋಮ್ ಮೇಡ್ ಪನ್ನೀರ್ ಆದ್ದರಿಂದ ಹುರಿಯುವಾಗ ನಿಧಾನವಾಗಿ ಮಾಡಿ, ಇಲ್ಲಾಂದರೆ ಬಿಟ್ಕೊಂಡ್ಬಿಡುತ್ತೆ ತುಪ್ಪದೊಳಗಡೆ. ಮೀಡಿಯಮ್ ಉರಿಯಲ್ಲಿ ಒಂದು 5-6 ನಿಮಿಷ ನಿಧಾನವಾಗಿ ಹುರಿದು ಬೇರೆ ಪಾತ್ರೆಗೆ ಎತ್ತಿಟ್ಕೊಳ್ಳಿ. ನಂತರ ಒಂದು ಅಗಲವಾದ ಪಾತ್ರೆಯನ್ನು ತಗೊಂಡು ಅದಕ್ಕೆ ಪುನಃ ಮತ್ತೆ ಒಂದು 2 ಚಮಚ ಆಗುವಷ್ಟು ತುಪ್ಪವನ್ನು ಹಾಕಿ, ತುಪ್ಪ ಕರಗಿದ ಮೇಲೆ ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆ, ಹಾಗೆ ನಾನು ಒಂದು 2 ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ತಾ ಇದ್ದೀನಿ. ಈರುಳ್ಳಿಯನ್ನು ಕೂಡ ತುಪ್ಪದೊಳಗಡೆ ಚೆನ್ನಾಗಿ ಹುರ್ಕೊಳ್ಬೇಕು, ಬಣ್ಣ ಬದಲಾಗಲಿ. ಹಾಗೆ ಇದಕ್ಕೆ 2 ಟೊಮೆಟೊವನ್ನು ಈ ರೀತಿ ಸಣ್ಣದಾಗಿ ಹೆಚ್ಚಿ ಹಾಕಿದ್ದೀನಿ. ಟೊಮೆಟೊವು ಕೂಡ ಸ್ವಲ್ಪ ಸಾಫ್ಟ್ ಆಗಲಿ. ನಂತರ ಇದಕ್ಕೆ ಒಂದು 1/4 ಚಮಚ ಆಗುವಷ್ಟು ಅರಿಶಿಣ, ಒಂದು ಅರ್ಧ ಚಮಚ ಆಗುವಷ್ಟು ಕೊತ್ತಂಬರಿ ಪುಡಿ, ಹಾಗೆ 1 ಚಮಚ ಅಚ್ಚ ಖಾರದ ಪುಡಿ, 1 ಚಮಚ ಗರಂ ಮಸಾಲ, ಇವಿಷ್ಟನ್ನು ಹಾಕಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿ. ಇವಿಷ್ಟನ್ನು ಬೇಯಿಸಿ ಆದಮೇಲೆ ಇದಕ್ಕೆ ರುಬ್ಬಿ ಇಟ್ಟಿರುವಂಥ ಈ ಪಾಲಕ್ ಸೊಪ್ಪನ್ನು ಹಾಕ್ಕೊಳ್ಬೇಕು. ನೋಡಿ, ಐಸ್ ಕ್ಯೂಬನ್ನು ಹಾಕಿರೋದ್ರಿಂದ ಎಷ್ಟು ಹಸಿರು ಕಲರಲ್ಲಿ ಬಂದಿದೆ ಅಂತ. ನೋಡಲಿಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ನೀರನ್ನು ನೋಡಿ ಹಾಕಿ, ನಿಮಗೆ ತೆಳುವಾಗಿ ಬೇಕಿದ್ದರೆ ಮತ್ತೆ ನೀರನ್ನು ಹಾಕ್ಕೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಉಪ್ಪನ್ನು ಬಳಸಿದ್ದೀನಿ. ಉಪ್ಪು ಕೂಡ ಹಾಗೆ ರುಚಿಯನ್ನು ನೋಡಿ ಕೊನೆಯಲ್ಲಿ ಬೇಕಿದ್ದರೆ ಹಾಕ್ಕೊಳ್ಬೋದು. 2 ನಿಮಿಷ ಇದನ್ನು ಕುದಿಸಿ ಆದಮೇಲೆ ಇಲ್ಲಿ ಹುರಿದು ಇಟ್ಟಿರುವಂತಹ ಈ ಪನ್ನೀರ್ ಕ್ಯೂಬ್ಸನ್ನು ಒಂದೊಂದಾಗಿ ಹಾಕ್ತಾ ಹೋಗಬೇಕು. ಈ ಪನ್ನೀರ್ ಒಟ್ಟಿಗೆ ನೀವು ಬೇಕಿದ್ದರೆ ಆಲೂಗಡ್ಡೆಯನ್ನು ಕೂಡ ಇದೇ ರೀತಿ ಹೆಚ್ಚಿ ತುಪ್ಪದಲ್ಲಿ ಹುರಿದು ಹಾಕಿದ್ರೆ ಅದು ಕೂಡ ರುಚಿಯಾಗೇ ಇರುತ್ತೆ. ಮೇಲ್ಗಡೆಯಿಂದ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಒಂದು 2 ನಿಮಿಷ ಕುದಿಸಿ. ಪನ್ನೀರನ್ನು ಹಾಕಿದ ಮೇಲೆ ತುಂಬ ಹೊತ್ತು ಕುದಿಸಬೇಕು ಅಂತಿಲ್ಲ. ಈ ಪನ್ನೀರ್ ಪಾಲಕ್ ಅನ್ನದ ಜೊತೆಗೆ ಅಷ್ಟೊಂದು ಚೆನ್ನಾಗಿರಲ್ಲ, ಆದರೆ ದೋಸೆ, ಚಪಾತಿ ಹಾಗೆ ಅಕ್ಕಿ ರೊಟ್ಟಿ ಜೊತೆಗೆಲ್ಲ ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ನೀವು ಟ್ರೈ ಮಾಡಿ ನೋಡ್ಬೋದು ಈ ರೆಸಿಪಿಯನ್ನು. ಬಹಳನೇ ರುಚಿಯಾಗಿರುತ್ತೆ. ಹಾಗೆ ಪರಿಶ್ರಮ ಕಿಚನ್ ಚಾನಲ್ ಒಳಗಡೆ ಹೋಗಿ ನೋಡಿ, ನಾನು ತುಂಬ ರೆಸಿಪಿಯನ್ನು ಮಾಡಿ ಹಾಕಿದ್ದೀನಿ, ಹಾಗೆ ಮನೆಮದ್ದುಗಳನ್ನು ಮಾಡಿ ಹಾಕಿದ್ದೀನಿ. ನಿಮಗೆ ಯಾವುದಾದ್ರೂ ಇಷ್ಟ ಆಯಿತು ಅಂತ ಅಂದರೆ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ಧನ್ಯವಾದಗಳು.